ಮೊನ್ನೆ ನಡೆದಂಥ ಕುಮಾರಿ ಅಂಜಲಿ ಅಂಬಿಗೇರವರ ಅಮಾನುಷವಾಗಿ ಬೆಳಿಗ್ಗೆ 5:20 ಒಬ್ಬ ಯುವಕ, ಅವನ ಹೆಸರು ಗಿರೀಶ್ ಸಾವಂತನ ಅಂತವ ಬಂದು ಮನೆಯಲ್ಲಿರುವಂಥ ಹೆಣ್ಣುಮಗಳನ್ನು ಹೊರಕರೆದು ಇವತ್ತು ಅಮಾನುಷವಾಗಿ ಹತ್ಯೆ ಮಾಡಿದ್ದಾನೆ. ಕೆಲವೇ ತಿಂಗಳ ಹಿಂದೆ ನೇಹಾ ಹಿರೇಮಠರ ಕೊಲೆ ಆಯಿತು. ಇದಕ್ಕೆಲ್ಲ ಕಾರಣ ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ, ಅಫೀಮು, ಯಾವುದೇ ಸರ್ಕಾರದ ಮತ್ತು ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ವಿಫಲ ಆಗಿದ್ದರಿಂದ ಇವತ್ತು ಯುವಕರು ಈ ರೀತಿ ಗಾಂಜಾ ಮತ್ತು ಅಫೀಮನ್ನು ಸೇವನೆ ಮಾಡುವಂಥದ್ದು ಇಲ್ಲಿ ಭಾಳ ರಾಜಾರೋಷವಾಗಿ ನಡೀತಾ ಇದೆ. ಕೇವಲ ಒಂದು 50 ರೂಪಾಯಿ ಕೊಟ್ಟರೆ ಸುಮಾರು 3-4 ಹುಡುಗರು ಇವತ್ತು ನಶೆ ಆಗ್ತಾರೆ. ಯಾಕಂದರೆ ಈಗ ಎಲ್ಲ ಮದ್ಯಪಾನ ತುಟ್ಟಾಗಿದ್ದರಿಂದ ಈ ಒಂದು ಚಟಕ್ಕೆ ಬಿದ್ದಿದ್ದರಿಂದ ಇದು ಭಾಳ ದೊಡ್ಡ ಒಂದು ಅನಾಹುತ. ಆದರೂ ಸಹ ನಮ್ಮ ರಾಜ್ಯ ಸರ್ಕಾರ ಅದರ ಕಡೆ ಗಮನ ಕೊಡದೆ ಇವತ್ತು ನೇಹಾ ಹಿರೇಮಠರ ಕೊಲೆ ಆದಾಗ ಏನೂ ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗಲಿಲ್ಲ, ಸಸ್ಪೆಂಡ್ ಮಾಡಲಿಲ್ಲ, ಏನೂ ಇಲ್ಲ. ನಿನ್ನೆ ಗೃಹ ಮಂತ್ರಿಗಳು ದಿಢೀರ್ನೆ ಬಂದು ಇಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳನ್ನು 4-5 ಮಂದಿನ ದಿಢೀರ್ನೆ ಏನೋ ಒಬ್ಬ ಗೃಹ ಮಂತ್ರಿಗಳಾಗಿ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರಿಂದ ಮೂಲ ಏನು ಈ ಎಲ್ಲ ಕಾರಣಗಳಾಗ್ಲಕತ್ತಾವೋ ಅದನ್ನು ಹೆಂಗೆ ತಡೆ ಹಿಡಿಬೇಕು ಅನ್ನೋಂಥದ್ದು ಮೊದಲು ಆಗಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ನ್ಯಾಯ ಹಿರೇಮಠ ಪ್ರಕರಣದಲ್ಲಿ ಅಂತರೂ ಗೃಹ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖ್ಯಮಂತ್ರಿಗಳು ವಾರಗಟ್ಟಲೆ ಆದಮೇಲೆ ಬರುವುದು ಮತ್ತು ನಿನ್ನೆ ಬಂದ ತಕ್ಷಣ ಈ ರೀತಿ ಕ್ರಮ ತಗೋದು. ಇವತ್ತೆಲ್ಲ ಕುಟುಂಬದವರಾಗಲಿ ಮತ್ತು ನಮ್ಮ ಇಲ್ಲೆಲ್ಲರ ಈ ಒಂದು ಓಣಿಯಲ್ಲಿರುವಂಥ ಜನರ ಅಭಿಪ್ರಾಯದಲ್ಲಿ ಪೊಲೀಸ್ ಇಲಾಖೆದವ್ರು ಒಂದೇನೋ ಹೆಣ್ಮಗಳು ಏನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ರಿ, ಆ ಹೆಣ್ಮಗಳೊಂದು ಏನೋ ಮಾತಾಡಿದ್ದಾಳು. ಇದೇ ರೀತಿ ಅವೆಲ್ಲ ಮೂಢನಂಬಿಕೆ ಅದು ಇದು ಅಂತ ಹೇಳಿ. ಆದರೂ ಉಳಿದೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದಾರೆ. ACP DCP ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಾರೆ. ಅಂದರೆ ಏನು ಗೃಹ ಮಂತ್ರಿಗಳು ಏನು ತಿಳ್ಕೊಂಡಾರೋ ಏನು, ಒಟ್ಟು ತಮ್ಮ ಮೇಲೆ ಬರುವಂಥ ಎಲ್ಲ ವೈಫಲ್ಯಗಳನ್ನು ಪೊಲೀಸ್ 3-4 ಅಧಿಕಾರಿಗಳು ಸಸ್ಪೆಂಡ್ ಮಾಡಿಬಿಟ್ರೆ ಪರಿಹಾರ ಸಿಕ್ಬಿಡ್ತಾ? ಅದರಿಂದ ಪರಿಹಾರ ಏನಾರು ಆಗ್ತದ? ಮತ್ತು ಅವ್ರಿಗೆ ಯಾವುದೇ ರೀತಿ ಸುರಕ್ಷತೆ ಬಗ್ಗೆ ಹೇಳಿಲ್ಲ. ನಿನ್ನೆ ಬರೀ ಅದೊಂದು ಏನೋ ಪ್ಲಾಟ್ ಕೊಡ್ತೀನಿ, ಮನೆ ಕೊಡ್ತೀನಿ ಅನ್ನೋಂಥದ್ದು ಆಸೆಯನ್ನು ತೋರಿಸೋದು ಬಿಟ್ಟರೆ ಆ ಒಂದು ನಿರ್ಗತಿಕ ಕುಟುಂಬ, ಅದು 4 ಮಂದಿ ಹೆಣ್ಮಕ್ಕಳು, ಅವರ ಅಜ್ಜಿ ಅವನ್ನ ಪಾಪ ತಾಯಿ ತಿರ್ಕೊಂಡು 13 ವರ್ಷದ ನಂತರ ಸಾಕು ಸಲಿವಿ ದೊಡ್ಡವ್ರು ಮಾಡುವಂಥ ಕಾಲದಲ್ಲಿ ಈ ರೀತಿ ಇಂಥ ಘಟನೆಗಳಾದಾಗ ಸರ್ಕಾರ ಸಂಪೂರ್ಣವಾಗಿ ತನ್ನ ಮೇಲಿನ ವೈಫಲ್ಯಗಳನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಶೇಟ್ ತಿರ್ಸುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮುಕ್ತವಾಗಿ ಅವರಿಗೆ ಯಾವುದೇ ರೀತಿಯ ಫ್ರೀ ಹ್ಯಾಂಡ್ ಇಲ್ಲ. ಅವ್ರಿಗೆ ಎಲ್ಲದರಲ್ಲೂ ಹಸ್ತಕ್ಷೇಪ. ಪ್ರತಿ MLAಗಳ ಕೆಲಸ ಏನಾಗಿಬಿಟ್ಟಿದೆ ಅಂದರೆ ತಮ್ಮ ಬೇಕಾದವ್ರನ್ನ ಬಿಡಿಸೋದು, ತಮಗೆ ಬೇಡಾದವ್ರ ಮೇಲೆ ರಾಜಕೀಯ ದ್ವೇಷ ಹಾಕಿ ಕೇಸ್ ಹಾಕೋದು. ಇದೊಂದು ರೀತಿ ಪೊಲೀಸರಿಗೆ ಪೂರ್ಣವಾದಂಥ ಅಧಿಕಾರವೂ ಇಲ್ಲ. ಯಾವುದೇ ತಪ್ಪು ಇಲ್ಲಾರ್ದೇ ಘಟನೆಗಳು ಆದಾಗ ರಾಜ್ಯ ಸರ್ಕಾರ ಮಾಡಿದಂಥ ರಾಜಕೀಯ ಒತ್ತಡದಿಂದ ಕೆಲವು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೂ ಆಗ್ತಾಯಿಲ್ಲ. ಅದ್ರ ಜೋಡ ಈ ಗಾಂಜಾ ಅಫೀಮ್ ಬಗ್ಗೆ ನಿಮ್ಮದೇನು ಗೃಹ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ನೀವು ಮೊದಲು ಅದನ್ನು ಮೂಲ ಎಲ್ಲಿ ಸಮಸ್ಯೆ ಇದೆ ಅದನ್ನು ಪೂರ್ಣವಾಗಿ ಅದನ್ನು ತೆಗೆದು ಹಾಕ್ಬೇಕು. ಕೇವಲ ಕೆಲವೊಂದು ದಿವಸ ಒಂದೇನೋ ಹಿಂದಕ್ಕೊಮ್ಮೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ, ಈ ಅಫೀಮ್ ಗಾಂಜಾದು ಒಂದು ದೊಡ್ಡ ಇಶ್ಯೂ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ಭಾಳ ದೊಡ್ಡ ಹೀರೋ ಆಗಿಬಿಟ್ರು. ಏನು ಎಲ್ಲ ಸಿನಿಮಾ ನಟಿಯರನ್ನ ಹಿಡಿದೆ ಹಂಗೆ ಮಾಡಿ ಮುಂದೆ ಏನಾಯ್ತು, ಅದಕ್ಕೆ ಪರಿಹಾರ ಏನು?
ಇವತ್ತೆಲ್ಲ ಕಾಲೇಜು ಕ್ಯಾಂಪಸ್ ಮುಂದೆ ಇವತ್ತು ರಾಜಾರೋಷವಾಗಿ ಬೆಂಗಳೂರಿನಲ್ಲಿ ಗಾಂಜಾ ಅಫೀಮ್ ಸಿಗ್ತಾಯಿದೆ. ಇದರಿಂದ ಘಟನೆಗಳು ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಆಗಲಿಕ್ಕೆ ಕಾರಣನೇ ಈ ಒಂದು ಗಾಂಜಾ ಏನೋ ಒಂದು ಇದು ಇದೆ, ಅಫೀಮದ ಒಂದು ಸೇವನೆಯಿಂದ. ಅಲ್ಲಿ ನೋಡಿ ದಾವಣಗೆರೆಯಲ್ಲಿ ಅವನು ಸಿಕ್ಕಿದ್ದಲ್ಲ, ಅಲ್ಲಿನೂ ಒಂದು ಇದೇ ರೀತಿ ಒಂದು ಅಟೆಂಪ್ಟ್ ಮಾಡಿದ್ರಿಂದ ಅಲ್ಲಿ ಸಾರ್ವಜನಿಕರೇ ಹಿಡಿದು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಎಲ್ಲಿವರೆಗೆ ಕಠಿಣ ಕ್ರಮ ಅನ್ನೋಂಥದ್ದು ಬರೀ ಕಠಿಣ ಕ್ರಮ ಅನ್ನೋದು ಒಂದು ಡೈಲಾಗ್ ಆಗಿಬಿಟ್ಟಿದೆ. ಈಗ ನಾವು ನಮ್ಮ ಸರ್ಕಾರ ಕಠಿಣ ಕ್ರಮ ಹಿಂದೂ ನೋಡಿ ನಾವು ಕಠಿಣ ಕ್ರಮ ತೊಗೊವಂಥ ಶೂರರು ಇದ್ದರು. ಈಗ ಅದೇ ಶೂರರು ಇಲ್ಲೂ ಮುಂದುವರೆದಾರೆ. ಗೃಹ ಮಂತ್ರಿಗಳ ಹಣೆ ಬರನೇ ಹಿಂಗಾಗಿದೆ. ಒಂದು ಸಲನೂ ಇಂಥ ಘಟನೆಗಳಾದಾಗ ಗಂಭೀರವಾಗಿ ಆ ಪೊಲೀಸ್ ಏನು ಹೆಣ್ಮಗಳು ಏನು ಮಾತಾಡಿದಳಲ್ಲ ಅವ್ರ ಮ್ಯಾಗ ಆ್ಯಕ್ಷನ್ ತಗೋರಿ. ಕೇವಲ 5 ನಿಮಿಷದಲ್ಲಿ ಘಟನೆ ಆಗೈತಂದರೆ CPI, ACP, DCP ಎಲ್ಲರೂ ಇಲ್ಲಿ ಸ್ಥಳಕ್ಕೆ ಬಂದಾರೆ. ಅಂದರೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೋಲಿಕ್ಕೆ ಇವತ್ತೇನು ಸರ್ಕಾರ ಮಾಡ್ತಾಯಿದೆ, ನಾನು ಹೇಳ್ತಾ ಇದ್ದೀನಿ ನಮ್ಮ ಗೃಹ ಮಂತ್ರಿಗಳು, ನಿಮ್ಗೆ ಆಗದೇ ಇದ್ರೆ ರಾಜೀನಾಮೆ ಕೊಡಿ, ಇಲ್ಲಕಂದ್ರೆ ಬೇರೆ ಇಲಾಖೆ ತೊಗೊಳ್ಳಿ. ಪಾಪ ನಿಮ್ಮನ್ನು ಎಲ್ಲೋ ಬಲಿಪಶು ಮಾಡ್ಬೇಕಂತೇಳಿನೂ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಒಬ್ಬ ದಲಿತ ಒಬ್ಬ ಸಚಿವರನ್ನ ನಿಮ್ಗೆ ಮನಸ್ಸಿರಲಿಲ್ಲ ಗೃಹ ಮಂತ್ರಿ ಆಗ್ಬೇಕಂತೇಳಿ, ನೀವು ಬೇಜಾರಿನಿಂದ ತೊಗೊಂಡಿದ್ರಿ. ಮತ್ತು ನಿಮ್ಮ ಕಡೆ ನಿಗೋದಿಲ್ಲ ಅಂದರೆ ಬಿಟ್ಟು ಬೇರೆ ಇಲಾಖೆ ತೊಗೋರಿ, ಇಲ್ಲಕಂದ್ರೆ ನಿಮ್ಮ ಕಡೆ ನೀಗದೇ ಇದ್ದರೆ ರಾಜೀನಾಮೆ ಕೊಡಿ. ಇಲ್ಲಿ ಇದೇ ರೀತಿ ಘಟನೆಗಳು ಅಮಾಯಕ ಹೆಣ್ಮಕ್ಳು, ಇವತ್ತು ಹೆಣ್ಣುಮಕ್ಕಳು ಹೊರಗೆ ಬರಲಾರಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾಯಿದೆ. ಹಗಲತ್ತೇ ಈ ರೀತಿ ಬೆಳಗ್ಗೆ 5 ಗಂಟೆಗೇ ಆಗ್ತದೆ ಅಂದರೆ ರಾತ್ರಿ ಹೆಣ್ಮಕ್ಳಲ್ಲಿ 7 ಗಂಟೆ ನಂತರ ಹೊರಗೆ ಅಡ್ಡಾಡೋ ಸ್ಥಿತಿನೂ ಈ ರಾಜ್ಯದಲ್ಲಿ ಇವತ್ತು ಆಗ್ತಾಯಿಲ್ಲ. ಅದು ಗೃಹ ಮಂತ್ರಿಗಳು ಇದಕ್ಕೆ ಕ್ರಮ ತಗೋಬೇಕು. ಏನು ನೀವು ಎಲ್ಲಿ ಏನು ಕ್ರಮ ತೊಗೊಂಡ್ರಿ, ಅವನು ಸಿಕ್ಕ ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕ ನೀವು ಅಂತರೂ ಎನ್ಕೌಂಟ್ರ್ ಮಾಡೋದಿಲ್ಲ. ಅಲ್ಲಿ ನ್ಯಾಯ ಮಟ್ಟದಲ್ಲಿ ಅಲ್ಲೊಂದು ಬೇರೆ ನಿಮ್ಮದು, ಅಲ್ಲೊಂದು ನೀತಿ ಇಲ್ಲೊಂದು ನೀತಿ. ಅವಾಗನೇ ನೀವು ಕಠಿಣ ಕ್ರಮ ತೊಗೊಂಡಿದ್ರೆ ಅವಾಗ ಎಂಥ ಘಟನೆಗೆ ಒಂದು ಏನಾದರೂ ಆ್ಯಕ್ಷನ್ ಆಗಿದ್ದರೆ ಇದು ಭಯ ಪಡ್ತಿದ್ರು. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಅವರು ಸೂಕ್ತ ಕುಟುಂಬಕ್ಕೆ ಪರಿಹಾರ ಕೊಡಿ ಮತ್ತು ಈ ಘಟನೆಗಳಾಗದ ರೀತಿಯಲ್ಲಿ ಏನು ಮಾಡ್ತಿರೋ ಅಂತ ಈ ರಾಜ್ಯದ ಜನರಿಗೆ ನೀವು ಹೇಳಬೇಕು. ಇಲ್ಲದೇ ಇದ್ದರೆ ನಿಮ್ಗೆ ಆಗದೇ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದಂತ ನನಗೆ ಅನ್ನಿಸ್ತದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.